ನನ್ ತಮ್ಮ ರಾತ್ರಿ ಫೋನ್ ಮಾಡಿದ್ದ. ಕೃಷ್ಣ ಇಂಜಿನಿಯರಿಂಗ್ ಕಾಲೇಜ್ ಸೇರಿರೋ ವಿಷಯನ ಅವನಿಗೆ ಹೇಳ್ದೆ. ಕೃಷ್ಣನ್ ಓದ್ ಮುಗಿತಿದ್ದ ಹಾಗೆ ಅವನು ಅಮೆರಿಕ ಕರ್ಸ್ಕೊಂಡ್ಬಿಡ್ತೀನಿ ಅಂತ ಅಂದಾರಿ. ನಮ್ ಕೃಷ್ಣಂಗ್ ಇದ್ರಲ್ಲೆಲ್ಲ ಆಸಕ್ತಿನೇ ಇಲ್ಲ. ಇವ್ರ ಒತ್ತಾಯಕ್ಕೋಸ್ಕರನೇ ಅವ್ನು ಇಂಜಿನಿಯರಿಂಗ್ ಸೇರ್ಕೊಂಡಿದ್ದು. ಓದೋದು ಬರೀ ಹಣ ಸಂಪಾದನೆ ಮಾಡೋಕ್ಕೋಸ್ಕರ ಅಲ್ಲ ಅನ್ನೋದೇ ಅವನ ವಾದ. ಸಾವಿತ್ರಿ, ನನ್ ಶರ್ಟ್ ಎಲ್ಲಿದೆಯೇ? ಅಲ್ಲೇ ಅಲ್ಮೇರದಲ್ಲಿದೆ ನೋಡ್ರಿ. ಪಂಚೆ ಎಲ್ಲಿದೆ? ಅಯ್ಯೋ, ಪಂಚೆನು ಮಂಚದ ಮೇಲೆ ಇದೆ ರೀ. ಅವ್ರಿಗೆ ಏನೇನ್ ಬೇಕೋ ಅದನ್ನ ಎಲ್ಲಿಟ್ಟಿದೀನಿ ಅಂತ ಹೇಳ್ಬಿಡಿ, ಮತ್ತೆ ಹೋಗಕ್ ಮುಂಚೆ. ರೀ, ಪರ್ಸ್ನು ಟೇಬಲ್ ಮೇಲೆ ಇಟ್ಟಿದೀನಿ. ಸಿಕ್ತು ಬಿಡು. ಲೇ ಅಮ್ಮೋ, ಅವಳು ಇನ್ನೂ ಎದ್ದಿಲ್ಲ ರೀ, ಎಬ್ಬಿಸ್ಬೇಡಿ. ಸರಿ ಆಯ್ತು ಬಿಡು. ಲೇ ಗಣೇಶ, ಸೂರ್ಯ ನೆತ್ತಿಗೆ ಬಂದಾಯ್ತು, ಇನ್ನೂ ಮಲಗಿದ್ಯಲ್ಲೋ? ಹೇಳ ಮೇಲೆ. ಇನ್ನೊಂದು 10 ನಿಮಿಷ ಮೇಷ್ಟ್ರೆ, ಎದ್ ಬಿಡ್ತೀನಿ. ಕೃಷ್ಣ ರಾತ್ರಿ ಸಂಗೀತ ಕಚೇರಿ ಮುಗಿಸ್ಕೊಂಡು ನಿನ್ ಜೊತೆ ಬಂದಲ್ಲ, ಈಗ ಬೆಳಿಗ್ಗೆ ಎದ್ದು ಸ್ನಾನ ಸಂಧ್ಯಾ ವಂದನೆ ಮಾಡಿ ಮಕ್ಕಳಿಗೆ ಪಾಠ ಹೇಳಕ್ ಹೋಗಿದ್ದಾನೆ. ನೀನು ಕುಂಭಕರ್ಣ ತರ ಮಲಗಿದೀಯಾ? ಹೇಳ ಮೇಲೆ. ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗೋ. ಆಯ್ತು ಮೇಷ್ಟ್ರೆ. 10 ನಿಮಿಷ ನಿಂತು ಮಾಡ್ತಿದ್ದಪ್ಪ. ಸೋಂಬೇರಿ ನನ್ನ ಮಗ. ರೀ, ಕೃಷ್ಣನ್ ಹೆಸರಲ್ಲಿ ಅರ್ಚನೆ ಮಾಡ್ಸೋದ್ ಮರಿಬೇಡಿ. ಅಷ್ಟು ಗೊತ್ತಾಗಲ್ವನೆ, ಮಾಡ್ತೀನಿ. ಏನಪ್ಪಾ ಭಾಸ್ಕರ, ಮೃದಂಗ ಅಭ್ಯಾಸ ಆಯ್ತು? ಆಯ್ತು ಮೇಷ್ಟ್ರೆ. ಏನಪ್ಪಾ ಮೇಷ್ಟ್ರೆ? ಓ ಬಾರಯ್ಯ ಶ್ರೀನಿವಾಸ. ರಾತ್ರಿ ಕೃಷ್ಣ ಬಂದಾಗ 2:30 ಆಗಿತ್ತಲ್ವಾ? ಯಾಕೆ, ನಿನಗೇನ್ ತೊಂದ್ರೆ ಆಯ್ತು? ತೊಂದ್ರೆ ಇಲ್ಲ ಕಣಯ್ಯ, ಸಂತೋಷ ಆಯ್ತು. ಅಷ್ಟೊತ್ತಲ್ಲ ಅವನು ಬಂದು ರೂಮ್ ನಲ್ಲಿ ಮೃದಂಗ ಇಟ್ಟು ಸೌಂಡ್ ಕೇಳಿಸ್ಕೊಂಡೆ ನಮ್ ಶ್ರೀದೇವಿ ತನ್ನ ರೂಮ್ ಲೈಟನ್ನ ಆನ್ ಮಾಡಿದ್ಲು. ಬೆಪ್ಪ ತಕ್ಕಡಿ, ಪ್ರೀತಿ ಪ್ರೇಮ ಅಂದ್ರ ಹಾಗೆ ಕಣೋ. ನನಗಂತೂ ಅವರಿಬ್ರಿಗೂ ಬೇಗ ಮದುವೆ ಮಾಡ್ಬೇಕು ಅಂತ ಆಸೆ ಆಗ್ಬಿಟ್ಟಿದೆ. ಕೃಷ್ಣನ್ಗೆ ಹೇಳೋದು ತುಂಬಾ ಇದೆ. ಹೇಳ್ಕೊ, ಯಾರು ಬೇಡ ಅಂದ್ರು? ಆ ಕೃಷ್ಣಂಗಲ್ಲ, ಈ ಕೃಷ್ಣನ್ಗೆ. ನೀನ್ ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ಮಕ್ಕಳಿಗೆ ಮೃದಂಗ ಯಾರು ಹೇಳ್ಕೊಡ್ತಾರೆ? ನಮ್ ತಂದೆ ಹೇಳ್ಕೊಡ್ತಾರೆ. ನನ್ಗೂ ಗುರುಗಳು ಅವರೇ ತಾನೆ. ನೀನ್ ಓದಕ್ ಬ್ಯಾಂಗ್ಳೂರ್ ಹೋಗ್ಲೇಬೇಕಾ? ಇಲ್ ಕಾಲೇಜ್ ಇಲ್ವಾ? ಕಾಲೇಜ್ಗಳೇನೋ ಇದೆ, ಆದ್ರೆ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಅಂತ ನಿನ್ಗೆ ಗೊತ್ತಲ್ವಾ? ನೀನ್ ಇಂಜಿನಿಯರಿಂಗ್ ಯಾಕೆ ಓದ್ಬೇಕು? ಅಪ್ಪನಿಗೆ ನಾನು ಈ ಊರಿಗೆ ದೊಡ್ಡ ಇಂಜಿನಿಯರ್ ಆಗ್ಬೇಕು ಅಂತ ಆಸೆ ಇದೆ. ಅದಕ್ಕೆ ಅಪ್ಪನಿಗೆ ಆಸೆ ಇದ್ರೆ ಅವರೇ ಓದಿ ದೊಡ್ಡ ಇಂಜಿನಿಯರ್ ಆಗ್ಲಿ. ಅರೆ ಇಂಜಿನಿಯರ್ ಅಂತ ಇಂಜಿನಿಯರ್, ನನಗಿಂತ ಇಂಜಿನಿಯರ್ ಪೋಸ್ಟ್ ದೊಡ್ಡದಾಗೋಯ್ತು. ಅಮ್ಮ ನಮಸ್ಕಾರ. ಅಮ್ಮ, ನೀವು ಇಂಜಿನಿಯರ್ ಸಾಹೇಬ್ರು ಕೃಷ್ಣವ್ರ ಹೆಂಡತಿ ಅಲ್ಲಮ್ಮ? ಅಮ್ಮ, ಸಾಹೇಬ್ರ ಹತ್ರ ಒಂದ್ ಚಿಕ್ಕ ಕೆಲ್ಸ ಆಗ್ಬೇಕಿತ್ತು. ನೀವು ಸ್ವಲ್ಪ ಸಾಹೇಬ್ರ ಹತ್ರ ರೆಕಮೆಂಡ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತಮ್ಮ. ದಯವಿಟ್ಟು ಸ್ವಲ್ಪ. ಅಮ್ಮ ಫೋನ್ ನೋಡು. ಸಾಗು ಬಡ್ಸೆ. ಹಲೋ, ಹಾಯ್ ಶ್ರೀ, ಗುಡ್ ಮಾರ್ನಿಂಗ್. ತಿಂಡಿ ಆಯ್ತಾ? ಮಾಡ್ತಾ ಇದ್ದಾನೆ. 7 ದೋಸೆ ಆಯ್ತು, ಈಗ 8ನೇದು. ಇರ್ಲಿ ತಿನ್ನೋ, ಯಾಕೆ ನಾಚ್ಕೋತೀಯ? ಅಪ್ಪ, ಸ್ಕೂಲ್ ಸೊಸೈಟಿ ಫೈಲ್ ಮರಿಬಾರ್ದಂತೆ ಶ್ರೀನಿವಾಸ್ ಅಂಕಲ್ ಹೇಳಿದ್ರಂತೆ. ಗೊತ್ತಿದೆ ಅಂತ ಹೇಳಮ್ಮ. ತರ್ಲೆ ಕೊಡಿಲಿ ಫೋನ್. ಅಮ್ಮ, ತಟ್ಟೆ ತೆಗಿಬೇಡ, ನಂದಿನ್ನೂ ಆಗಿಲ್ಲ. ಒಳ್ಳೆ ಗೂಸ್ಲು. ಹಾಯ್ ಶ್ರೀ, ಬೇಗ ಕೊಡು, ನನ್ನ ಕಾಲೇಜ್ ಟೈಮ್ ಆಗ್ತಾ ಇದೆ. ಏನಪ್ಪ ಏನ್ ಕೇಳ್ತಾಳ, ಕೊಟ್ಬಿಡು, ಕಾಲೇಜಿಗೆ ಟೈಮ್ ಆಗುತ್ತೆ. ಆಮೇಲೆ ಕೊಡ್ತೀನಿ, ಫೋನ್ ಇಡು. ಬರ್ತೀನಮ್ಮ. ಶ್ರೀ ನಿಂತ್ಕೊಳ್ಳೆ. ಏನಮ್ಮ? ಬಾಕ್ಸ್ ತಗೋ. ಆಯ್ತಮ್ಮ, ಬಾಯ್. ಬಂದ ನೋಡೆ ನಿನ್ ಮೈದಾ. ಏನೋ ನಿಂದು ರಾಮಾಯಣ? ನಿನ್ಗೆ ಹೇಳ್ತಾ ಇರೋದು, ಊರಲ್ಲೆಲ್ಲ ರಾಮನ ಅವತಾರ, ಮನೇಲಿ ರಾವಣನ ಅಪರಾವತಾರ. ಯಾಕೋ ಹೀಗಾದೆ ನೀನು? ಆಗ್ಲೇ ಫೋನ್ ಮಾಡಿ ಎಲ್ಲ ನಿನ್ ಕಿವಿಲ್ ಊದ್ಬಿಟ್ಲಾ? ನಮ್ಮ ಹತ್ರ ಅಲ್ದೆ ಇನ್ಯಾರ ಹತ್ರ ಹೇಳ್ಬೇಕು ಅವಳು? ಪಾಪ ಫೋನ್ ನಲ್ಲಿ ಆಂಟಿ ಒಂದೇ ಸಮ ಅಳ್ತಾ ಇದ್ರು. ಸರಿ ಕಾಲೇಜಿಗೆ ಲೇಟ್ ಆಯ್ತು, ನೀನ್ ಹೋಗೋ.
ತಗೊಳ್ಳಿ ಅದಕ್ಕೆ ಏನ್ ಮಾಡಿದಿರಿ ನಾಷ್ಟ? ಬನ್ನಿ, ಹೊಟ್ಟೆ ಹಸಿತಾ ಇದೆ. ಅಯ್ಯ, ಈ ಜನ್ಮದಲ್ಲಿ ಇವನು ಉದ್ಧಾರ ಆಗಲ್ಲ. ಲೇ, ಮುಖಾನ ಯಾಕೆ ಗಡಿಗೆ ತರ ಮಾಡ್ಕೊಂಡಿದ್ಯಾ? ನಾನೇನ್ ಬೇಕಂತ ಪಂಕ್ಚರ್ ಮಾಡಿದ್ನ? ಪಂಕ್ಚರ್ ಮ್ಯಾಟ್ರು ಫ್ಯಾಮಿಲಿ ಮ್ಯಾಟ್ರು ಮಿಕ್ಸ್ ಮಾಡ್ಬಿಡ್ವೆ. ಏನ್ ಹೇಳ್ತೀನಿ ನೀನು? ಅವ್ರು ಬಂದ್ರು. ಎಲ್ಲ ಬಂದ್ರು. ಏಯ್, ನಗೆ. ಏನ್ ಬಾವ ಇಷ್ಟೊಂದ್ ಲೇಟು? ನಡ್ಕೊಂಡ್ ಬಂದಿದ್ರೆ ಇದಕ್ಕಿಂತ ಮುಂಚೆ ಬರ್ಬೋದಿತ್ತಪ್ಪ. ಪುಟಿ, ನಿನ್ನ ನೋಡಕ್ ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಏನ್ ಮಾಡ್ತೀಯ ಮಾಮ? ಇದ ರೋಡ್ ಫುಲ್ ಟ್ರಾಫಿಕ್ ಜಾಮೋ ಜಾಮು. ನೀನೇನ್ ಹೇಳು, ಈ ನಡುವೆ ವೆಹಿಕಲ್ಸ್ ಜಾಸ್ತಿ ಆಗೋಯ್ತು. ಮಾಮ, ದಾರಿಲಿ ಗಾಡಿ 2 ಸತಿ ಪಂಚರ್ ಆಗೋಯ್ತು. ಅದಕ್ಕೆ ನಾ ಹೇಳ್ದೆ ಇವ್ರಿಗೆ, ಈ ಡಕೋಟ ಸೆಕೆಂಡ್ ಹ್ಯಾಂಡ್ ಗಾಡಿ ಬೇಡ ರೀ ಅಂತ. ಇವ್ರಲ್ಲಿ ಕೇಳ್ತಾರ ನನ್ ಮಾತ್ನ. ಲೇ, ಹೊಸ ಗಾಡಿ ತಗೊಂಡಾಗ ಅಷ್ಟೇ ಹೊಸಾದೆ, ಆಮೇಲೆ ಅದು ಸೆಕೆಂಡ್ ಹ್ಯಾಂಡ್ಲೆ. ಆದ್ರೆ ನಿಮ್ ಗಾಡಿ ತರ ಎಲ್ಲಂದ್ರಲ್ಲಿ ಕೆಟ್ ನಿಂತ್ಕೊಂಡ್ಬಿಡಲ್ಲ ಅದು. ನಾಗ್ಬೇಡ ಬಾಮ ಇದ, ನೀನು ಮದ್ವೆ ಆಗು, ನಿಂಗೂ ಗೊತ್ತಾಗುತ್ತೆ ಕಷ್ಟ ಏನು ಅಂತ. ಬಾಪುಟಿ, ಹೊಟ್ಟೆ ಎಷ್ಟಿದೆಯಮ್ಮ? ಅಜ್ಜಿ ಏನ್ ಅಡ್ಗೆ ಮಾಡಿದ್ರು ಬಾ. ಬಾಕ ನಡಿ. ಬಾಮ್ಮ. ಅಂತದೇನಿಲ್ಲ ಕಣೆ. ಏನಿದು, ಮನೇಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲ? ಯಾರದು? ನಮಸ್ಕಾರ. ಓ, ನಮಸ್ಕಾರ ಆಂಟಿ. ಬಾ ಸರೋಜಾ. ಬಾನುಕ. ಕೂತ್ಕೊಳ್ಳಿ. ಏನಿದು? ಓಹೋ, ಎಲ್ಲ ಕೃಷ್ಣಗೆನಾ? ಕೃಷ್ಣ ತಿಂದಾದ್ಮೇಲೆ ಮಿಕ್ಕಿದ್ರೆ ನಿಮಗ್ ಕೊಡ್ತೀನಿ. ಕೊಡಿ ಕೊಡಿ ಕೊಡಿ. ಏ ಹೇ, ಅಲ್ಲಿ ನೋಡಿ ಕೃಷ್ಣ. ಕೃಷ್ಣನ್ ಮೇಲೆ ಏನ್ ಪ್ರೀತಿ ನೋಡು. ಮೇಷ್ಟ್ರಲ್ಲಮ್ಮ. ಹೊರಗಡೆ ಹೋಗಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ. ಕೂತಿರಿ. ಬಾ ಸರೋಜಾ. ಬಂದಿರಿ. ನಮಸ್ಕಾರ. ನಮಸ್ಕಾರ. ಓ, ಬಾರಯ್ಯ ಕೂತ್ಕೋ. ಹೇಗ್ ನಡೀತಿದೆ ನಿನ್ನ ಔಷಧಿ ವ್ಯಾಪಾರ? ನೋ ಪ್ರಾಬ್ಲಮ್. ಸಿಕ್ಕಾಪಟ್ಟೆ ಮಾತ್ರೆ ಪಡ್ಕೊಳ್ಳೋ ಡಾಕ್ಟರ್ಸು, ಅದು ನುಂಗಿ ರೋಗ ಜಾಸ್ತಿ ಮಾಡ್ಕೊಳ್ಳೋ ಪೇಷಂಟ್ಸ್ ಇರೋವರೆಗೂ ನಮ್ಮಂತ ಮೆಡಿಕಲ್ ರೆಪ್ಗಳಿಗೆ ಯೋಚನೆನೇ ಇಲ್ಲ. ಓಹೋ, ಏನಯ್ಯ ಶ್ರೀನಿವಾಸ, ಯಾವ ಬಂದ್ಯೋ? ಈಗ ತಾನೇ ಬಂದ ಕಣಯ್ಯ. ಅಲ್ಲೆಲ್ಲೆಲ್ಲೆ ಕಂದ. ತಗೊಂಡು ಒಳಗಡೆ ಇಡಮ್ಮ. ಹಾ, ಇದನ್ನು ಒಳಗಿಡಕ್ ಹೇಳು. ಏನದು? ಕೃಷ್ಣನ್ ಓದಿಗೆ ತುಂಬಾ ಖರ್ಚಾಗತ್ತೆ ಅಂತ ನನಗೂ ಗೊತ್ತು. ಅದಕ್ಕೆ ನನ್ನಿಂದ ಒಂದು ಸಣ್ಣ ಅಳಿಲು ಸೇವೆ. ಶ್ರೀನಿವಾಸ, ಹೆತ್ತೋರ್ಗೆ ಮಕ್ಕಳು ಯಾವತ್ತೂ ಹೊರೆ ಆಗಲ್ಲ ಕಣೋ. ನೋಡೋ, ಮಕ್ಕಳನ್ನ ಚೆನ್ನಾಗಿ ಓದಿಸಿ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳ್ಳೋ ಹಾಗೆ ಮಾಡೋ ಸುಖ ಯಾವ ತಂದೆ ತಾಯಿಗಳು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋಕೆ ಇಷ್ಟ ಪಡಲ್ಲ ಕಣೋ. ನೀನೇನು ಯೋಚನೆ ಮಾಡಬೇಡ. ಅವನನ್ನ ಒಳ್ಳೆ ಇಂಜಿನಿಯರ್ ಮಾಡಿಸಿ ನಿನಗೆ ಒಪ್ಪಿಸ್ತೀನಿ. ಏನ್ ಅಳಿ ಅಂದ್ರೆ? ಸರಿಯಾಗಿ ಹೇಳಿದ್ರಿ ಮಾವ. ಇದು ನೀನು ಕೃಷ್ಣನ್ ತಂದೆ ಅನ್ನೋ ದುರಭಿಮಾನ, ದುರಹಂಕಾರ ಅಂತಲೂ ತಿಳ್ಕೋ. ಈಗ ಬಿಸಿ ಬಿಸಿ ಕಾಫಿ ಕುಡಿ. ಏನ್ ಸಾಹೇಬ್ರು, ಬ್ಯಾಂಗ್ಳೂರ್ ಕಾಲೇಜ್ಗೆ ಹೋಗ್ತಿದ್ದೀನಿ ಅಂತಿದ್ದಂಗೆ ಗೆಟಪ್ ಎಲ್ಲ ಚೇಂಜ್ ಆಗ್ತಿದೆ. ವಾತಾವರಣಕ್ಕೆ ತಕ್ಕಂಗೆ ನಾವು ಬದಲಾಗ್ತಾ ಇರ್ಬೇಕು. ಇಲ್ಲ ಅಂದ್ರೆ ಕಾಲೇಜ್ ಸೀನಿಯರ್ಸ್ ಯಾವ್ದೋ ಹಳ್ಳಿ ಗಮರ ಬಂದ ಅಂತ ರ್ಯಾಗ್ ಮಾಡ್ಬಿಡ್ತಾರ ಅಷ್ಟೇನೆ. ಹ, ಇದು ಸೀನಿಯರ್ಸ್ ಹೆದ್ರಿ ಚೇಂಜ್ ಆಗ್ತಿರೋದು ಅಥವಾ ಕಾಲೇಜಿಗೆ ಬರೋ ಬಣ್ಣದ ಚಿಟ್ಟೆಗಳಿಗೆ ಬಲೆ ಬೀಸೋಕ್ ಹಾಕ್ತಿರೋ ಪ್ಲಾನಾ? ಹಂಗೆ ಅನ್ಕೋ. ಯಾಕೆ ಅಯ್ಯೋ ಜೆಲಸ್? ಯಾವ್ದಾದ್ರು ಸಿಟಿ ಹುಡುಗಿ ನನ್ನ ಬಲೆಗೆ ಹಾಕೊಂಡ್ಬಿಡ್ತಾಳೆ ಅಂತನಾ? ನನ್ಗ್ಯಾಕ್ ಜಲಸ್ಸು? ನನಗೆ ನನ್ ಕೃಷ್ಣನ್ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ನಿನ್ ಹೆಸರಿಗೆ ಮಾತ್ರ ಕೃಷ್ಣ, ಗುಣದಲ್ಲಿ ಶ್ರೀರಾಮಚಂದ್ರ. ಹೌದಾ? ಪ್ರೀತ್ಸು ಅಂತ ಪ್ರಾಣ ತಿನ್ನೋ ಹುಡುಗಿರ್ ಮೂಗ್ನ ನೀನೇ ಕುಯ್ದು ಬಿಡ್ತೀಯ, ನನಗ್ ಗೊತ್ತು. ಅಷ್ಟೊಂದ್ ನಂಬಿಕೆ ನಿನ್ ಕೃಷ್ಣನ್ ಮೇಲೆ? ಹಾಗಾದ್ರೆ ಅದೇ ಖುಷಿಯಲ್ಲಿ ನೆನಪಿಗೆ ಏನಾದ್ರೂ ಪ್ರೀತಿಯ ಕಾಣಿಕೆ? ಪ್ರೀತಿಯ ಕಾಣಿಕೆನಾ? ಪ್ರೀತಿಯ ಕಾಣಿಕೆ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಶಿವಾಜಿ ನಗರದ ಲಿವರ್ ಬಾಬು ಹೆಸರು ಕೇಳಿದ್ಯಾ? ಲಿವರ್ ಫ್ರೈ ಕೇಳಿದ್ದೀನಿ. ಗರಿಗರಿಯಾಗಿ ರುಚಿ ರುಚಿಯಾಗಿರುತ್ತೆ. ತಮಾಷೆ ಮಾಡ್ದ ಅಮಾಸ ಆಗೋಯ್ತೀಯ. ಅಣ್ಣನೇ ಲಿವರ್ ಬಾಬು. ಹೌದಾ? ನಾನು ಜಯರಾಜ್, ಈ ಕಾಲೇಜ್ ಪ್ರಿನ್ಸಿಪಾಲ್. ಓಕೆ ಮಿಸ್ಟರ್ ಲಿವರ್ ಬಾಬು. ಏನ್ ಹಂಗೆ ಹೋಗ್ತಾ ಇದೀಯಾ? ಇವನು ಅಣ್ಣನ್ ಕಡೆ ಅವನು ಸಸ್ಪೆಂಡ್ ಮಾಡಿದ್ಯಂತೆ, ಮರ್ಯಾದೆಯಿಂದ ವಾಪಸ್ ತಗೋ. ಅಪ್ಪ ಲಿವರು, ಇವನ್ನ ಸುಮ್ನೆ ಸಸ್ಪೆಂಡ್ ಮಾಡಿಲ್ಲ, ಕಾರಣ ಇದೆ. ಇವನು ಕಾಲೇಜ್ಗಿಂತ ಹೆಚ್ಚಾಗಿ ಲಾಕಪ್ನಲ್ಲೇ ಇರ್ತಾನೆ. ಇವನಿಂದ ಇಡೀ ಕಾಲೇಜಿಗೆ ಕೆಟ್ಟ ಹೆಸರು. ಇವನ ವಾಪಸ್ ತಗೊಳ್ಳೋ ಮಾತೇ ಇಲ್ಲ. ಈ ಲಿವರ್ಗೆ ಆವಾಜ? ನೀನು ಬರೀ ಲಿವರು,
ಹಾರ್ಟ್ ಯಾರು ಗೊತ್ತಾ? ಕಂಟೋನ್ಮೆಂಟ್ ಕೊತ್ವಾಲ. ಅವನಿಗೊಂದು ಫೋನ್ ಮಾಡಿ ಕೇಳು ಈ ಜಯರಾಜ್ ಯಾರು ಅಂತ. ಆಮೇಲೆ ನನ್ನ ಚೇಂಬರ್ಗೆ ಬಾ. ಸರ್, ನೀವು ನನ್ನನ್ನು ವಾಪಸ್ ತಗೊಂಡ್ರೆ ಸರಿ, ಇಲ್ಲ ಅಂದ್ರೆ ನೀವು ಜೀವಂತವಾಗಿರ್ಬೇಕೋ ಬೇಡ ಅನ್ನೋದನ್ನ ನಾನು ನಿರ್ಧಾರ ಮಾಡಬೇಕಾಗುತ್ತೆ. ಗುಡ್, ವೆರಿ ಗುಡ್. ಇದಪ್ಪ ಗಂಡಸ್ತನ ಅಂತಂದ್ರೆ. ನಿನ್ನಂತಹನ್ ಕಂಡ್ರೆ ನನಗೆ ತುಂಬಾ ಇಷ್ಟ. ನಾನೀಗ ಆಫೀಸ್ಗೆ ಹೋಗಿ ಲೆಕ್ಚರರ್ಸ್ನ ಕರೆಸ್ಕೊಂಡು ನಿನ್ನ ವಿಷಯ ಡಿಸ್ಕಸ್ ಮಾಡ್ತೀನಿ. ಓಕೆ? ಏನ್ ನಿರ್ಧಾರ ತಗೊಂಡ್ರಿ ಸರ್? ನಾನು ಜೀವಂತವಾಗಿ ಇರ್ಬೇಕಾ ಇಲ್ವಾ ಅನ್ನೋದನ್ನ ನೀನ್ ತೀರ್ಮಾನ ಮಾಡ್ತೀಯಾ? ನಿನ್ನಂತ 100 ಜನ ಚಾಕು ಚೈನ್ ಹಿಡ್ಕೊಂಡ್ಬಂದ್ರು ಈ ಜಯರಾಜನ ಕೂದಲು ಕಿತ್ಕೊಳಕ್ಕಾಗಲ್ಲ. ನನ್ನ ಬಗ್ಗೆ ಮಂಗಳೂರು, ಗೋವಾ, ಪಾಂಡಿಚೇರಿ ವಿಚಾರಿಸ್ ನೋಡು. ಒಂದೇ ಹವಾ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀನಿ. ನನ್ನ ಹತ್ರ ಬಲ ಬಿಟ್ಟಿಯಾ? ಇನ್ನೊಂದ್ ಸಾರಿ ಕಾಲೇಜ್ ಕಾಂಪೌಂಡ್ ಅಲ್ಲಿ ಕಾಣಿಸ್ಕೊಂಡ್ರೆ ಕತ್ತರ್ಸ್ ಹಾಕ್ಬಿಡ್ತೀನಿ. ಇವ್ನು ಆಚೆ ತಳ್ಳು. ಅಪ್ಪ ಭಗವಂತ, ನೀನ್ ತುಂಬಾ ದಯಾಳು. ಇಂಥ ಪಾಪಿಗಳನ್ನ ಸುಲಭವಾಗಿ ಕ್ಷಮಿಸ್ಬಿಡ್ತೀಯ. ಆದ್ರೆ ನನಗ ಹಕ್ಕಿಲ್ಲ. ಹಾದಿಲ್ ಬಿದ್ದಿರೋ ಮುಳ್ಳನ್ನ ಹಾಗೆ ಬಿಟ್ರೆ ಅದೆಲ್ಲರೂ ಚುತ್ತಾನೆ ಇರುತ್ತೆ. ಅದಕ್ಕೆ ಮುಳ್ಳಿಂದನೇ ತೆಗಿಬೇಕು ಅನ್ನೋ ಫಾರ್ಮುಲಾ ಉಪಯೋಗಿಸಿ ಇಂಥವನ್ನ ಶಿಕ್ಷಿಸ್ತೀನಿ. ದಯವಿಟ್ಟು ನನಗೆ ಕ್ಷಮಿಸಪ್ಪ. ಬಂದ ನೋಡಪ್ಪ ನಮ್ ಕ್ಯಾಂಪಸ್ ರೋಮಿಯೋ. ಹಾಯ್ ಸುಧೀ. ಹಾಯ್. ಯಾವಾಗಮ್ಮ ನಿನ್ ಹುಡುಗಿ ಲ್ಯಾಂಡ್ ಆಗೋದು? ಈಗ ತಾನ ಅವ್ರಪ್ಪ ಫೋನ್ ಮಾಡಿದ್ದ. ಎನಿ ಮಿನಿಟ್ ಸಹನಾ ವಿಲ್ ಬಿ ಹಿಯರ್. ಏನು ಇವ್ರಿಗೆ ಎಗರಿನ್ ಚಂದ್ರನ್ ಮೇಲೆ ಫಸ್ಟ್ ಟೈಮ್ ಕಾಲಿಟ್ಟಂಗ? ಬಂದು ನೋಡಮ್ಮ ನೀನ್ ಅಲೆಡುವು. ಅವಳು ನಿನ್ನ ಎಕ್ಕ ಮಕ್ಕ ಬೈಕತ್ತಾಳ್ ಬಿಡು. ಬೈಕ್ ಕೊಡೋ ಹುಡುಗಿರು ಲವ್ ಮಾಡಕ್ ಹೋಗಲ್ಲಮ್ಮ. ಇದ್ರಲ್ಲಿ ನಿನ್ಗೆ ಎಕ್ಸ್ಪೀರಿಯನ್ಸ್ ತುಂಬಾನೇ ಕಡಿಮೆ. ಹಾಯ್ ಸುದಿ. ಹಾಯ್. ನೋಡಿದ್ರೇನ್ರೋ, ಇವೆಲ್ಲ ಬರೀ ಗಿವ್ ಅಂಡ್ ಟೇಕ್ ಪಾಲಿಸಿ ಅಷ್ಟೇ. ಥ್ಯಾಂಕ್ಸ್ ಬಾವಾ, ಬರ್ತೀನಿ. ನೀವು ಹೊರಡಿ. ಆಲ್ ದ ಬೆಸ್ಟ್ ಬಾಮೇದ. ಥ್ಯಾಂಕ್ಸ್ ಬಾವಾ. ಸಾರಿ ನೋಡ್ಲಿಲ್ಲ. ಏನ್ ಸಾರಿ ಮಗನೇ? ಗಲಾಟೆ ಬೇಡ, ಸಹನಾ ಇದ್ದಾಳೆ, ಬಿಡು ಅವನ್ನ. ಏನೋ ನ್ಯೂ ಅಡ್ಮಿಷನ್? ಏನ್ ಹೆಸರು? ಕೃಷ್ಣ ಕುಮಾರ್. ಹೇಯ್, ಕಳ್ಸ್ಬಿಟ್ ಬರೋ ಅವನ್ನ. ನನ್ ಮಗನೇ. ಹಲೋ ಅಂಕಲ್. ಓ ಸುಧೀ. ಇವರೆಲ್ಲ ನನ್ನ ಫ್ರೆಂಡ್ಸ್. ಸಂದೀಪ್, ಪ್ರಮೋದ್, ಪ್ರತಾಪ್, ಸಂಜಯ್. ಹಲೋ ಸರ್. ಹಾಯ್ ಸಹನಾ. ಹಾಯ್. ಈ ಮುಖಗಳೆಲ್ಲ ತುಂಬಾ ಪರಿಚಿತವಾಗಿದ್ದ ಹಾಗಿದೆಯಲ್ಲ. ನಮ್ ತಾಯಣ್ಣ ಅಂಕಲ್. ನಾವು ಪೊಲೀಸ್ ಸ್ಟೇಷನ್ ಕಡೆ ತಲೆ ಕೂಡ ಹಾಕ್ ಮುಲ್ಗ್ದವ್ರಲ್ಲ. ಹೌದಾ? ನೋಡಕ್ ಮಾತ್ರ ಕಾಣಿಸ್ತಾರೆ ಅನ್ಸತ್ತಲ್ಲ. ನಾನೇ ಮಿಸ್ಟೇಕ್ ಮಾಡ್ಕೊಂಡೆ ಅನ್ಸತ್ತೆ. ಮಗ್ಳಿಗೆ ಹೇಳ್ಬಿಟ್ಟಿದ್ದೀನಿ ಸುಧೀರ್. ಸುಧೀರ್ ತಾನೆ ಬಾಡಿ ಗಾರ್ಡ್ ತರ ಅಂತ. ಆಮೇಲೆ ಸುಧೀರ್ ಬಾಯ್ಲಿ, ಅದೇನ್ ನಿಮ್ಮ ಅಣ್ಣಂದ್ರು ಸತ್ತೋಗ್ರೆ ನಿಮ್ಮ ಅಪ್ಪನ ಮಗಕ್ಕೆ ಮಸಿ ಬಳಿ ಕೆಲಸ ಮಾಡ್ತಾರಲ್ಲಪ್ಪ ಅವರು. ಆ ತಹಸೀಲ್ದಾರ್ ಇನ್ನೂ ತಲುಪಿಸಿಲ್ಲ ಸುದ್ದಿ. ನಿನಗೆ ಗೊತ್ತು ಆ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡೋಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ನಾನು ಅಂತ. ನನಗೆ ತಲೆ ಕೆಟ್ಟರೆ ನಿನಗೆ ಗೊತ್ತಲ್ಲ. ಆಮೇಲೆ ಬಾಯಿ ಬಂದ ಮಾತಾಡ್ಬಿಡ್ತೀನಿ ನಾನು. ಫೋನ್ ಮಾಡಿ ನಿಮ್ಮ ಅಣ್ಣಗೆ. ಎಸ್ ಅಂಕಲ್. ಆಮೇಲೆ ಮನೆಯಲ್ಲಿ ಬಾಟ್ಲುಗಳು ಖಾಲಿ ಆಗ್ಬಿಟ್ಟಿವೆ. ಒಂದ್ ಕ್ರೇಟು. ಹಲೋ ಮೇಡಮ್, ನಿಮ್ ಮೈ ಮೇಲೆಲ್ಲ ಸಾಂಬಾರ್ ಚೆಲ್ಕೊಂಡ್ಬಿಟ್ಟಿದ್ದೀರಾ? ವರಸ್ಲಾ? ಹಂಗೆ ನನ್ನ ಮಗ ಇಷ್ಟು ಬೇಗ ಬಂದ್ಬಿಟ್ಟು ಸಿಹಿ ಪೂಜೆ ಕಳ್ದು ಬಿಟ್ಟಂಗೆ.
ಏನ್ ಬಸ್ ಬಂದ್ಬಿಟ್ಟು ಅಯೋಗ್ಯ ನನ್ನ ಮಗನೇ, ನಾನು ಸೆಕೆಂಡ್ ಬರೋದ್ ಲೇಟ್ ಆಗ್ತಿದ್ರು ಏನೋ ಅನಾಹುತ ಮಾಡ್ತಿದ್ದೆಲ್ಲೋ. ಏನೋ ಮಾಡ್ತಿದ್ದೆ ಅಲ್ಲಿ? ಎಲ್ಲಿ 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 ಅಂತ ಬೇರೆ ಕೇಳ್ತಿದ್ದೇನೋ. ಏನೋ ಅದು ಸಾಂಬಾರ್ ಚೆಲ್ಲೋಗಿದ್ಯಾ ಅಂಕಲ್? ಓ ಸಾರಿ ಗರ್ಲ್ಸ್, ಅದು ಎಂಬ್ರಾಯ್ಡ್ರಿ ಡಿಸೈನ್ ಅಂತ ಇವನಿಗೆ ಎಕ್ಸ್ಪ್ಲೈನ್ ಮಾಡಕ್ ಹೋದೆ ಅಷ್ಟೇ. ಡೋಂಟ್ ವರಿ, ಕ್ಯಾರಿ ಆನ್. ಎತ್ತಿ ಮೇಲ್ಕೊಂಡು ಸರ್. ಏನ್ ಬಾಸ್ ನೀವು ಬರ್ತಾ ಬರ್ತಾ ಎಡಬಾರ ಆಗೋದ್ರಿ. ಅದು ನಾನಲ್ವೋ, ನಂದು ಕೂಲಿಂಗ್ ಗ್ಲಾಸ್ ಬಾರ ಕಣೋ. ಏಯ್ ತೋಳ ತಗೊಂಡೋ ಇದು. ಓಕೆ ಬಾಸ್, ಓಕೆ ಬಾಸ್. ಹುಡುಗಿ ಸೂಪರ್ ಆಗಿದ್ದಾಳ ಮಗ, ಒಳ್ಳೆ ಚಾನ್ಸ್ ಹೊಡೆದೆ. ಹಾಯ್ ಹಾಯ್. ಎಲ್ರಿಗೂ ಟೀ ಹೇಳೋ. ಆಯ್ತು ಗುರು. ಹಾಯ್ ಛೋಟಾ. ದಯವಿಟ್ಟು ಅದಕ್ಕೆ ರಾಜನ್ ಅಂತ ಸೇರ್ಸ್ಕೊಂತ್ಯಾ, ಆಗ್ಲೇ ಅದಕ್ಕೆ ಗೌರವ ಮರ್ಯಾದೆ. ಹೇಗಿದೆ ನಿನ್ನ ವಸೂಲಿದಂತೆ? ಟೋಟಲ್ ಆಗಿ ಎಲ್ಲ ಸ್ಟಾಪ್. ಅದ್ ಯಾಕೆ ಸಾಧ್ಯ ಮಾರಾಯ? ಲಾಂಗ್ ಹಿಡ್ದವನು ತಲೆ ತೆಗಿಲೇಬೇಕು, ಆಯ್ಸಾವ್ದವನು ಸಾಯ್ಲೇಬೇಕು, ದಂಧೆ ಅಂದ್ಮೇಲೆ ನಡೆಸ್ಲೇಬೇಕು. ಬಿಡಕ್ಕಾಗುತ್ತಾ? ಇನ್ಮೇಲಿಂದ ನಾನು ಪಕ್ಕಾ ಫ್ಯಾಮಿಲಿ ಮ್ಯಾನ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಕಳ್ಳ ನೀನು. ನಾನು ಫ್ಯಾಮಿಲಿ ಮ್ಯಾನ್ ಆಗ್ಬೇಕು ತಾನೆ. That's all about me. Thank you. ನೆಕ್ಸ್ಟ್. ಓಕೆ. ಹಾ, ನಮಸ್ಕಾರ. ನಮಸ್ಕಾರ, ನಿಮಗೂ ನಮಸ್ಕಾರ. ಐ ಆಮ್ ಮಾದೇಶ. ನಾನು ಈ ಕಾಲೇಜಿಗೆ ಸೇರ್ಕೊಂಡಿದ್ದೆ ಯಾವ್ದಾರ ಸೌಕಾರ ಮನೆ ಹುಡುಗಿ ಡವ್ ಹೊಡಿತಾಳೇನೋ ಅಂತ. ನಿಮ್ಗೂ ಒಂದ್ ಚಾನ್ಸ್ ಇದೆ, ಯಾರು ಡವ್ ಹೊಡಿಯಂಗಿದ್ರೆ ಹೊಡಿರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಕೃಷ್ಣಕುಮಾರ್. ನನ್ನ ನೇಟಿವ್ ಪ್ರಕೃತಿ ಮಡ್ಲಲ್ಲಿರೋ ಊರು ತೀರ್ಥಹಳ್ಳಿ. ಅಲ್ಲಿನ ಬೆಟ್ಟ, ಗುಡ್ಡ, ಕಾಡು, ನದಿ, ಜಲಪಾತ, ಅಲ್ಲೇ ಇಷ್ಟು ದಿವಸ ಜೀವನ ಸಾಗಿಸ್ದೆ. ನನಗೆ ಪ್ರಕೃತಿ ಅಂದರೆ ತುಂಬ ಇಷ್ಟ. ಅದಲ್ಲದೆ ನನ್ನ ಹವ್ಯಾಸ ಸಂಗೀತ. ವಾಟ್ ಕೈಂಡ್ ಆಫ್ ಮ್ಯೂಸಿಕ್? ಶಾಸ್ತ್ರೀಯ ಸಂಗೀತ ಸರ್, ಡಿವೈನ್ ಮ್ಯೂಸಿಕ್. ನನಗೆ ಬಿಡುವಿದ್ದಾಗ ಸಂಗೀತ ಕಚೇರಿಗಳಿಗೆ ಪಕ್ವಾದ್ಯ ನುಡ್ಸಕ್ಕೆ ಹೋಗ್ತೀನಿ. ಯಾವ ಇನ್ಸ್ಟ್ರೂಮೆಂಟ್? ಮೃದಂಗ. ನಾನಿದ್ರಲ್ಲಿ ವಿದ್ವತ್ ಪಡೆದಿದ್ದೀನಿ. ನಮ್ಮೂರಲ್ಲಿ ಮಕ್ಳು ಕೂಡ ಹೇಳ್ಕೊಡ್ತೀನಿ. ಅಂದ್ರೆ ಸಂಗೀತದಿಂದ ಹೊಟ್ಟೆ ತುಂಬಲ್ಲ ಅನ್ನೋ ಕಾರಣಕ್ಕೆ ಈ ಕಾಲೇಜಿಗೆ ಸೇರ್ಕೊಂಡ್ರಾ? ಇಲ್ಲ, ಸಂಗೀತ ಒಂದೇ ಜೀವನ ಅಲ್ಲ. ಪ್ರಪಂಚದಲ್ಲಿ ಕಲಿಯೋದಕ್ಕೆ ಇನ್ನೂ ಸಾಕಷ್ಟು ವಿಷಯಗಳಿದೆ. ಅದಕ್ಕೋಸ್ಕರ ಮೃದಂಗ ಹೇಗ್ ಬಾರಿಸೋದು ಅಂತ ಸ್ವಲ್ಪ ತೋರಿಸ್ತೀರಾ? ಅದು ಬಾರಿಸೋದಲ್ಲ, ನುಡ್ಸೋದು. ಆದ್ರೆ ಇಲ್ಲಿ ಹೇಗೆ ತೋರಿಸ್ಲಿ? ಇದೆಯಲ್ಲ ಲೆಕ್ಚರರ್ ಸ್ಟ್ಯಾಂಡು, ಅದನ್ನೇ ಯೂಸ್ ಮಾಡ್ಕೋ. ಶುರು ಮಾಡು. ಕಲ್ಲಲ್ಲೂ ಸಂಗೀತ ಇದೆ ಅಂತ ಹಂಪಿ ವಿಜಯ ವಿಠಲ ದೇವಸ್ಥಾನದ ಶಿಲೆಗಳು ಪ್ರೂವ್ ಮಾಡಿವೆ. ಟ್ರೈ ಮಾಡು. ಕೃಷ್ಣ. ಬೆಳಗ್ಗೆ ಡಿಕ್ಕಿ ಹೊಡೆದಿದ್ದು ಇವನೇ ಅಲ್ವಾ? ಹುಡುಗಿರು ಇದಕ್ಕೂ ಕ್ಲಾಪ್ಸ್ ಹೊಡಿತಾರ. ಆ ಲ್ಯಾಂಡ್ ಏನಾದ್ರೂ ನಮ್ ಕೈ ತಪ್ಪಾಯ್ತು, ಒಬ್ಬೊಬ್ಬನ್ನ ಸರ್ ಬಂದ್ರು. ನಮಸ್ಕಾರ ಸರ್. ಗಿರಿ, ನಮಸ್ಕಾರ. ಬನ್ನಿ, ಅಣ್ಣ ಒಳಗಿದ್ದಾರೆ, ಕೂತ್ಕೊಳ್ಳಿ ಸರ್. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಮಾಲಿನಿ, 2 ಟೀ ತಗೊಂಡ್ ಬಾ. ಏನಾಯ್ತು? ಏನೂ ಆಗಲಿಲ್ಲ. ಪಾರ್ಟಿ ಯಾವುದಕ್ಕೂ ಒಪ್ತಾ ಇಲ್ಲ. ಒಬ್ಬ MLA ಆಗಿ ಏನೇನು ಮಾಡಬಹುದು
ಎಲ್ಲೆಲ್ಲಿಂದ ಪ್ರೆಷರ್ ಹಾಕಿಸ್ಬೋದು ಎಲ್ಲ ಮಾಡಿ ಆಯ್ತು, ಯಾವ್ದಕ್ಕೂ ಕೇರ್ ಮಾಡ್ತಾ ಇಲ್ಲ. ಇನ್ನು ಆ ಬಿಕಾರಿ ನನ್ನ ಮಕ್ಳ ಹತ್ರ ಭಿಕ್ಷೆ ಬೇಡೋದ? ಎಲ್ಲಾರನ್ನು ಎತ್ತಾಕೊಂಬಂದು MG ರೋಡ್ ಮಧ್ಯದಲ್ಲಿ ಸುಟ್ಟಾಕ್ಬಿಡ್ತೀನಿ. ಈಗ ನಮಗೆ ಉಳಿದಿರೋದು ಅದೊಂದೇ ದಾರಿ. ಕೋಟಿಗಟ್ಲೆ ಹಣ ಖರ್ಚು ಮಾಡಿ ಅಪಾರ್ಟ್ಮೆಂಟ್ ಕಟ್ಟಿದೀನಿ, ಅದ್ರ ಮುಂದೆ ಒಂದು ಚಿಕ್ಕ ಅಂಗಡಿ ಕಟ್ಟಿ ನಮಗೆ ಕರಗ ತೋರಿಸ್ತಾ ಇದ್ದಾನಲ್ಲ. ರೀ ತಗೊಳ್ಳಿ. ₹1,00,00,000 ಕೊಟ್ರೆ ಆ ಜಾಗ ಬಿಟ್ಕೊಡ್ತೀನಿ ಅಂತ ಹಠ ಹಿಡ್ತಿದ್ದಾನ ಅವನು. ಗಿರಿ ಅಣ್ಣ, ಸುದೀಗ್ ಸಾಯಂಕಾಲ ಬೇಗ ಬರೋದಕ್ಕೆ ಹೇಳು. ಏನಲ್ಲಿ ಏನೋ ಆಗಿದೆ. ನಿನಗಿದೆ ಇವತ್ತು. ಓ ಈ ನನ್ ಮಕ್ಳ ಬಾವಾ, ಇವನು ನಮ್ ಕಾಲೇಜಲ್ಲಿ ಸೀನಿಯರು. ಇವ್ರದ್ದು ದೊಡ್ಡ ರೋಡಿ ಫ್ಯಾಮಿಲಿ. ಇವನೇ ಕೊನೆಯವನು ಸುದಿ ಅಂತ. ಮೊದಲನೇವನು ಮಹಿ ಅಲಿಯಾಸ್ ಮಹೇಂದ್ರ, ಎರಡನೇವನು ಗಿರಿ. ಭಯಂಕರ ಲ್ಯಾಂಡ್ ಮಾಫಿಯಾ, ಲಿಕ್ಕರ್ ಬಿಸ್ನೆಸ್ ಕೂಡ ಇದೆ. ಎಲ್ಲಾ ಕಡೆ ಲಿಂಕ್ ಇಟ್ಟಿದಾರಪ್ಪ. ಅಪ್ಪ ಬಾಮೈದ, ಅಪ್ಪಿ ತಪ್ಪಿದವ್ರು ಸಹವಾಸ ಮಾಡಬೇಡ ನೀನು. ಸರಿ ಬಾವಾ, ಹುಷಾರು.